ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ದಾವೂದ್ ಇಬ್ರಾಹಿಂ ಆಸ್ಪತ್ರೆಗೆ ದಾಖಲು. ಅಪರಿಚಿತರಿಂದ ಭೂಗತ ಪಾತಕಿಗೆ ವಿಷಪ್ರಾಶನ ಶಂಕೆ. ಪಾಕಿಸ್ತಾನದ ಕರಾಚಿಯಲ್ಲಿನ ಖಾಸಗಿ ಆಸ್ಪತ್ರೆಗೆ ದಾವೂದ್ ದಾಖಲು. ಕಾಂತರಾಜು ವರದಿ ಅವೈಜ್ಞಾನಿಕ. ಹೊಸ ಗಣತಿ ನಡೆಯಲೆಂದು ಒಕ್ಕಲಿಗ ಲಿಂಗಾಯತ ಶಾಸಕರ ಸಹಿ ಸಂಗ್ರಹ. ಇದಕ್ಕೆ ಪ್ರತಿಯಾಗಿ ಚಿತ್ರದುರ್ಗದಲ್ಲಿ ಅಹಿಂದ ಬಳಗದಿಂದ ಶಕ್ತಿ ಪ್ರದರ್ಶನಕ್ಕೆ ಬೃಹತ್ ಸಮಾವೇಶ. ವರದಿ ಜಾರಿಗೆ ಸಂಬಂಧಿಸಿದಂತೆ ಸಮಾವೇಶದಲ್ಲಿ ನಿರ್ಣಯ. ಲೋಕಸಭಾ ಚುನಾವಣೆ ಆಗುವವರೆಗೂ ಯಾವುದೇ ವರದಿ ಬಿಡುಗಡೆ ಆಗಲ್ಲ. ಸರ್ಕಾರ ಯಾವತ್ತು ವರದಿ ಮಂಡಿಸ್ತಾರೋ ಅದುವೇ ಸತ್ಯ. ಜಾತಿ ಗಣತಿ ವಿಚಾರಕ್ಕೆ ವಚನಾನಂದ ಸ್ವಾಮೀಜಿ ಪ್ರತಿಕ್ರಿಯೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷ. ಹೊನ್ನಿಕೇರಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ಚಿರತೆ ಪ್ರತ್ಯಕ್ಷ ಹಿನ್ನೆಲೆ ಸ್ಥಳೀಯರಲ್ಲಿ ಆತಂಕ. ಯಾರು ಅರಣ್ಯ ಪ್ರದೇಶಕ್ಕೆ ಹೋಗದಂತೆ ಅರಣ್ಯಾಧಿಕಾರಿಗಳು ಗ್ರಾಮಸ್ಥರಿಗೆ ಎಚ್ಚರಿಕೆ. ದಿನಗೂಲಿ ಹೆಚ್ಚಿಸುವಂತೆ ನರೇಗಾ ಕಾರ್ಮಿಕರು ಪ್ರಧಾನಿ ಮೋದಿಗೆ ಪತ್ರ. ಬಾಗಲಕೋಟೆಯ ಕರಡಿ ಗ್ರಾಮದ ಪೋಸ್ಟ್ ಆಫೀಸ್ ಮುಂದೆ ಪತ್ರ ಚಳುವಳಿ. 2 ತಿಂಗಳಿನಿಂದ ನಿಲ್ಲಿಸಿದ್ದ ಕೂಲಿಯನ್ನ ಬಿಡುಗಡೆಗೊಳಿಸಬೇಕು ಅಂತ ಪ್ರಧಾನಿಗೆ ಮನವಿ. ಜನವರಿ 22ರಂದು ಅಯೋಧ್ಯೆಯಲ್ಲಿರುವ ರಾಮಮಂದಿರ ಉದ್ಘಾಟನೆ. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಬಂತು ಆಹ್ವಾನ. ಆರ್ಎಸ್ಎಸ್ ಹಾಗೂ ವಿಎಚ್ಪಿಯ ನಾಯಕರಿಂದ ದೇವೇಗೌಡರಿಗೆ ಆಮಂತ್ರಣ. ಹೈಕಮಾಂಡ್ ಭೇಟಿ ಮಾಡೋಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ. ಇಂದು ಬೆಳಗ್ಗೆ 11:30ಕ್ಕೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನಿರ್ಗಮನ. ನಿಗಮ ಮಂಡಳಿ ನೇಮಕ ಮತ್ತು ಲೋಕಸಭಾ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ. ಕೊನೆಗೂ ಪ್ರಧಾನಿ ಮೋದಿ ಭೇಟಿಗೆ ಸಿಎಂ ಸಿದ್ದರಾಮಯ್ಯಗೆ ಅವಕಾಶ. ನಾಳೆ ಬೆಳಗ್ಗೆ 11:30ಕ್ಕೆ ಸಮಯಾವಕಾಶ ನಿಗದಿ. ಪರಿಹಾರ ಬಿಡುಗಡೆ, ನರೇಗಾ ಯೋಜನೆಯಡಿ ಮಾನವ ಸಂಪನ್ಮೂಲ ಹೆಚ್ಚಳ ಸೇರಿ ಹಲವು ವಿಚಾರವಾಗಿ ಮನವಿ ಸಲ್ಲಿಕೆ. ನಟ ವಿಷ್ಣುವರ್ಧನ್ ಸಮಾಧಿ ಸ್ಥಳವನ್ನ ಪುಣ್ಯಭೂಮಿ ಮಾಡೋಕೆ ಬಿವೈ ವಿಜಯೇಂದ್ರ ಒತ್ತಾಯ. ಸರ್ಕಾರ ಸಕಾರಾತ್ಮಕವಾಗಿ ಮನಸ್ಸು ಮಾಡಿದ್ರೆ ಇದು ದೊಡ್ಡ ವಿಷಯ ಅಲ್ಲ. ಈ ನಿಟ್ಟಿನಲ್ಲಿ ಕೂಡಲೇ ಗಮನ ಹರಿಸುವಂತೆ ಒತ್ತಾಯಿಸುತ್ತೇನೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಟ್ವೀಟ್. ಹೊಸ ಬೇಡಿಕೆ ಮೂಲಕ ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿಗೆ ಕೇಸರಿ ನಾಯಕರಿಂದ ಚಾಲನೆ. ದತ್ತಾತ್ರೇಯ ಸ್ವಾಮಿಯ ಹೆಸರಲ್ಲಿದ್ದ ಆಸ್ತಿ ಪರಿಶೀಲನೆಗೆ ಸಮಿತಿ ರಚಿಸಬೇಕು. ಅದನ್ನ ಮತ್ತೆ ವಾಪಸ್ಸು ಪಡಿಬೇಕು ಅಂತ ಮಾಜಿ ಸಚಿವ ಸಿಟಿ ರವಿ ಆಗ್ರಹ. ಇರ್ತೀರಾ? ನೇರವಾಗಿ ಬಿಜೆಪಿಯಲ್ಲೇ ಇರಿ. ಇಲ್ವಾ? ಹೋಗಿ, ಅಭ್ಯಂತರ ಇಲ್ಲ. ತಾಳಿ ಯಾರ ಜೊತೆ ಕಟ್ಟಿಸ್ಕೊಂಡಿರ್ತಾರೋ ಅವ್ರ ಜೊತೆ ಸಂಸಾರ ಮಾಡಬೇಕು. ಬಿಜೆಪಿಯ 3 ಶಾಸಕರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಭಾಗಿ ವಿಚಾರಕ್ಕೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಟಾಂಗ್. ಕೋಲಾರದಲ್ಲಿ ವಿದ್ಯಾರ್ಥಿಗಳನ್ನ ಶೌಚಗುಂಡಿಗೆ ಇಳಿಸಿದ್ದಕ್ಕೆ ಸಂಬಂಧ 4 ವಿರುದ್ಧ ಎಫ್ಐಆರ್. ಪ್ರಾಂಶುಪಾಲೆ ಭಾರತಮ್ಮ, ಸಹ ಶಿಕ್ಷಕ ಮುನಿಯಪ್ಪನ ಬಂಧನ. ತಲೆ ಮರೆಸಿಕೊಂಡ ವಾರ್ಡನ್ ಮಂಜುನಾಥ್, ಸಹ ಶಿಕ್ಷಕ ಅಭಿಷೇಕ್ಗಾಗಿ ತಲಾಶ್. ಪತ್ನಿ ಸ್ಪಂದನ ನೆನೆದು ನಟ ವಿಜಯ್ ರಾಘವೇಂದ್ರ ಭಾವುಕ. ಯಾವಾಗ ಸ್ಪಂದನ ನನ್ನ ಜೊತೆಯಾದ್ರೂ ನಾನು ಕುಡ್ಲದ ಅಳಿಯನಾದೆ. ಮಂಗಳೂರಿನ ಬೆಳ್ತಂಗಡಿಯಲ್ಲಿ ನಡೆದ ಸ್ಪಂದನ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಭಾವುಕ. ಹಿಲ್ಗಾಗಿ ಬೆಟ್ಟ ಏರಿ ಕೊನೆಗೆ ದಾರಿ ತಪ್ಪಿದ ಯುವತಿಯರು. ಬಂದ ದಾರಿಯಲ್ಲಿ ವಾಪಸ್ ಹೋಗೋಕೆ ಗೊತ್ತಾಗದೆ ಹಲವು ಗಂಟೆಗಳ ಕಾಲ ಆತಂಕ. ಪೊಲೀಸರಿಗೆ ಕರೆ ಮಾಡಿದ್ರಿಂದ ಮೊಬೈಲ್ ನೆಟ್ವರ್ಕ್ ಆಧರಿಸಿ ರಕ್ಷಣೆ. ಕ್ರಿಸ್ಮಸ್ ಸಂಭ್ರಮಕ್ಕೆ ದಿನಗಣನೆ ಆರಂಭ ಬೆನ್ನಲ್ಲೇ ಬೆಂಗಳೂರಿನ ಮಾಲ್ಗಳು ಝಗಮಗ. ಒರಾಯನ್ ಮಾಲ್, ಲೂಲು ಮಾಲ್, ಮಂತ್ರಿ ಮಾಲ್ಗಳಿಗೆ ವಿಶೇಷವಾಗಿ ಅಲಂಕಾರ. ಮಾಲ್ನಲ್ಲಿರುವ ಸಾಂತಾ ಕ್ಲಾಸ್ ಜೊತೆ ಜನರಿಂದ ಸೆಲ್ಫಿ. ಪ್ರಸಿದ್ಧ ಕಂಪನಿ ಜೆಎಸ್ಡಬ್ಲ್ಯೂ ಗ್ರೂಪ್ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಸಜ್ಜನ್ ಜಿಂದಾಲ್ ವಿರುದ್ಧ ಅತ್ಯಾಚಾರ ಆರೋಪ. ಮುಂಬೈ ಮೂಲದ ನಟಿಯಿಂದ ದೂರು ದಾಖಲು. ಅತ್ಯಾಚಾರದ ಆರೋಪ ನಿರಾಕರಿಸಿದ್ದ ಸಜ್ಜನ್ ಜಿಂದಾಲ್. ಯುದ್ಧದ ನಡುವೆ ಹಮಾಸ್ ಉಗ್ರರ ಅಡಗು ತಾಣಗಳನ್ನು ಪತ್ತೆ ಹಚ್ಚುತ್ತಾ ಇರೋ ಇಸ್ರೇಲ್. ಹಮಾಸ್ನ ಅತಿದೊಡ್ಡ ಸುರಂಗ ಪತ್ತೆ ಹಚ್ಚಿದ ಇಸ್ರೇಲ್ ಸೇನೆ. ಕಾಂಕ್ರೀಟ್ ಮತ್ತು ಕಬ್ಬಿಣದಿಂದ ನಿರ್ಮಿಸಲ್ಪಟ್ಟ 4 ಕಿಲೋಮೀಟರ್ ಸುರಂಗ ಪತ್ತೆ.
ಇಸ್ರೇಲ್ ಸೇನೆ ವೈಮಾನಿಕ ದಾಳಿಗಳ ಮೂಲಕ ಗಾಜಾದಲ್ಲಿ ನರಮೇಧ. ಇಸ್ರೇಲ್ ಸೇನೆಯ ದಾಳಿಗೆ ಹಮಾಸ್ ಪ್ರತ್ಯುತ್ತರ. ಇಸ್ರೇಲ್ ಸೇನೆಯ ಮರ್ಕಾವಾ ಟ್ಯಾಂಕರ್ ಧ್ವಂಸಗೊಳಿಸಿದ ಹಮಾಸ್. ಏಕದಿನ ಸರಣಿಯಲ್ಲೂ ಶುಭಾರಂಭ ಮಾಡಿದ ಟೀಂ ಇಂಡಿಯಾ. ಸುಲಭದ 117 ರನ್ ಟಾರ್ಗೆಟ್ ಬೆನ್ನತ್ತಿದ ಭಾರತ ಕೇವಲ 2 ವಿಕೆಟ್ ಕಳೆದುಕೊಂಡು ಜಯಭೇರಿ. ನಾಯಕನಾಗಿ ಸತತ 10ನೇ ಗೆಲುವು ದಾಖಲಿಸುವ ಮೂಲಕ ಧೋನಿ ಹಿಂದಿಕ್ಕಿದ ಕೆಎಲ್ ರಾಹುಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.